ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ಒಂದು ವಿಕ್ಷಿಪ್ತ ಘಟನೆಯನ್ನು ನಿಮಗೆ ವಿವರಿಸ್ತೀನಿ ನೋಡಿ. ಈ ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲಿರಬಹುದು, ರಾಜ್ಯದಲ್ಲಿರಬಹುದು, ಮುಸ್ಲಿಮರ ಪರವಾಗಿ ಹೆಚ್ಚು ಒಲವನ್ನು ತೋರುತ್ತೆ, ಹೆಚ್ಚು ದುಡ್ಡನ್ನು ಕೊಡುತ್ತೆ, ಮತ್ತೊಂದು ರಾಜಕೀಯವಾಗಿ ಅದರ ಬಗ್ಗೆ ಜಟಾಪಟಿಯಾಗುತ್ತೆ. ಇರಲಿ, ಅದು ಅವರವರ ಒಂದು ರಾಜಕೀಯ ಲೆಕ್ಕಾಚಾರಗಳು. ಆದರೆ ಎಲ್ಲರನ್ನೂ ಸರಿಯಾಗಿ ನೋಡಬೇಕಲ್ವಾ? ಈಗ ವಕ್ಫ್ ವಿಚಾರ ಬಂತು ಪಾರ್ಲಿಮೆಂಟ್ನಲ್ಲಿ. ಮುಸ್ಲಿಮರ ಬಗ್ಗೆ ಮಾತಾಡುವಂತ ರಾಹುಲ್ ಗಾಂಧಿ ಅದರ ಬಗ್ಗೆ ಮಾತೇ ಆಡಲಿಲ್ಲ, ಚರ್ಚೆಯಲ್ಲಿ ಭಾಗವಹಿಸಲಿಲ್ಲ. ಯಾರಾದರೂ ಮಾತಾಡಿದ್ರೆ ಇದ್ರ ಬಗ್ಗೆ? ರಾಹುಲ್ ಗಾಂಧಿಯ ವಕ್ಫ್ ವಿಚಾರಕ್ಕೆ ಏನು ಯಾರು ಮಾತೇ ಆಡಲಿಲ್ಲ. ಮಾತಾಡಿದ್ರೇನ್ರಿ ಎಲ್ಲಾದರೂ? ಇಲ್ವೇ ಇಲ್ಲ, ಆಬ್ಸೆಂಟ್. ಆದರೆ ಎಲೆಕ್ಷನ್ ಬರುವಾಗ ಯಾವೆಲ್ಲ ರೀತಿಯಲ್ಲಿ ನೀವು ಬದಲಾವಣೆಗಳನ್ನು ಮಾಡ್ಕೋತೀರಿ? ಹಿಂದೂ ಓಟು ಬೇಕು ಅನ್ನೋ ಕಾರಣಕ್ಕಾಗಿ ಜನಿವಾರಧಾರಿ ಬ್ರಾಹ್ಮಣ ನಾನು ಅಂತ ಹೇಳ್ಕೊಂಡ್ರಿ, ಹೌದಲ್ವಾ? ಇವತ್ತು ಸಿದ್ದರಾಮಯ್ಯ ಮಾತು ಹೇಳಿದ್ರೆ ಇದ್ರ ಬಗ್ಗೆ ಹಿಂಗಾಗಬಾರದು, ಇದು ಅಕ್ಷಮ್ಯ, ಇದರ ವಿರುದ್ಧ ಕ್ರಮ ಕೈಗೊಳ್ತೀನಿ ಅನ್ನುವಂಥ ಮಾತನ್ನು ಏನಾದ್ರೂ ಹೇಳಿದ್ರೆ? ಇಲ್ಲ. ಕರ್ನಾಟಕದಲ್ಲಿ ಜನಿವಾರಧಾರಿ ಬ್ರಾಹ್ಮಣಗೆ ಅನ್ಯಾಯವಾಗಿದೆ. ಇವತ್ತು ಒರಿಜಿನಲ್ ಜನಿವಾರಧಾರಿ ಬ್ರಾಹ್ಮಣ ಏನಿದ್ದಾನೆ ಆತನಿಗೆ ಅನ್ಯಾಯವಾಗಿದೆ. ರಾಹುಲ್ ಗಾಂಧಿ ಕೂಡ ಜನಿವಾರಧಾರಿ ಬ್ರಾಹ್ಮಣ ಅಂತ ಹೇಳ್ಕೊಂಡಿದ್ರು. ಹಾಗಿದ್ರೆ ರಾಜ್ಯ ಸರ್ಕಾರವನ್ನು ಕೇಳೋದು, ಒಂದು ವೇಳೆ ರಾಹುಲ್ ಗಾಂಧಿಗೆ ಇಂಥ ಅನ್ಯಾಯ ಆಗಿದ್ದಿದ್ರೆ ತೊಡೆ ತಡ್ತಾ ಇರಲಿಲ್ವ ನೀವು? ಕರ್ನಾಟಕದಲ್ಲಿ ಹಿಜಾಬ್ ಪರ ಹೋರಾಟ ಮಾಡಿತ್ತು ಕಾಂಗ್ರೆಸ್. ಸಿದ್ದರಾಮಯ್ಯನವರೇ ಹೇಳಿದ್ರು ಹಿಂಗ್ ಹಾಕೋತಾರೆ ತಲೆ ಮೇಲೆ ಮತ್ತೊಂದು ಅಂತ ಹೇಳಿ. ನೋಡಿ, ಹಿಜಾಬ್ ಬಂದಿರುವಂತಹ ವಿಚಾರಗಳು ಕೂಡ ಈ ಮದ್ರಸಾಗ ಹೋಗುವ ಹೆಣ್ಣು ಮಕ್ಕಳನ್ನು ಅಥವಾ ಯಾರನ್ನು ಕೂಡ ಯಾರು ಕೇಳ್ತಾ ಇರಲಿಲ್ಲ. ಹಿಜಾಬ್ ಹಾಕೊಂಡು ಹೋದಾಗ ಶಾಲೆಗಳಿಗೆ ಹಿಜಾಬ್ ಹಾಕೊಂಡು ಹೋಗುವಂತ ಪರಿಸ್ಥಿತಿ ಎಲ್ಲೂ ಇರಲಿಲ್ಲ, ಯಾವತ್ತೂ ಇರಲಿಲ್ಲ. ಅದು ಇತ್ತೀಚಿನ ಟ್ರೆಂಡ್, ಎಲ್ರಿಗೂ ಗೊತ್ತಿರಲಿ, ಬೇಕಿದ್ರೆ ಎಲ್ರಿಗೂ ಗೊತ್ತಿರಲಿ. ಅದನ್ನು ಸಿದ್ದರಾಮಯ್ಯನೂ ಕೂಡ ಹೇಳಿಲ್ಲ, ಡಿ ಕೆ ಶಿವಕುಮಾರ್ ಕೂಡ ಹೇಳಿಲ್ಲ. ಆಯ್ತು, ನೀವು ಏನೋ ಅವರ ಪರ ವಹಿಸ್ತಾ ಇದ್ರಿ. ಆದ್ರೆ ಈ ಹುಡುಗನಿಗೆ ಇವತ್ತು ಈ ತರ ಜನಿವಾರ ಕತ್ತರಿಸಿ ಬಿಸಾಕುವಂತ ಸಂದರ್ಭದಲ್ಲಿ ಒಂದು ಮಾತು ಬರಲಿಲ್ವಲ್ಲ? ನಿಮ್ದು ಯಾವುದ್ರಿ ಸಮಬಾಳು ಸಮಪಾಲು? ನಿಮ್ದು ಒನ್ ಸೈಡ್ ಬಾಳು, ಒನ್ ಸೈಡ್ ಪಾಲು. ಎಲ್ಲಿದೆ ಸಮಬಾಳು ಸಮಪಾಲು? ಒನ್ ಸೈಡ್ ಬಾಳು, ಒನ್ ಸೈಡ್ ಪಾಲು. ಈಗಲೂ ಕಾಂಗ್ರೆಸ್ಸಿಗರ ನಿಷ್ಠೆ ಹಿಜಾಬ್ ಮತ್ತು ಟಕಿಯಾ ಪರ ಅಲ್ವಾ? ಹಿಜಾಬ್ ನಿಷೇಧ ವಾಪಸ್ ಪಡೆಯುತ್ತೇನೆ ಅಂದಿದ್ರು ಇದೇ ಸಿದ್ದರಾಮಯ್ಯನವರು. ಇವತ್ತು ಒಂದು ಮಾತು, ಯಾವನ್ರೇ ಅಧಿಕಾರಿ ಈ ಕ್ಷಣ ಆತನ ಕಿತ್ತು ಬಿಸಾಕ್ತೀನಿ ಅನ್ನೋಂಥ ಒಂದು ಮಾತು ಬಂದಿದ್ರೆ ಸಾಕು ಸಿದ್ದರಾಮಯ್ಯನವರೇ. ನೀವು ಒಂದು ಕಣ್ಣಿಗೆ ಸುಣ್ಣ, ಒಂದು ಕಣ್ಣಿಗೆ ಬೆಣ್ಣೆ ಅಲ್ಲ ಅಂತ ನಾವು ಪ್ರತಿಪಾದಿಸ್ತಾ ಇದ್ವಿ. ಹಿಜಾಬ್ ನಿಷೇಧ ವಾಪಸ್ಗೆ ಸೂಚನೆ ಕೊಟ್ಟಿದ್ದೇನೆ ಅಂತೇಳಿ ಅಲ್ಲಿ ಮುಸ್ಲಿಮರಿದ್ದಾಗ ಕೇವಲ ಒಂದು ಕ್ಲಾಪ್ಗೆ ಬೇಕಾಗಿ ಮಾತಾಡಿದ್ರಿ. ಆಗೇನ್ ಹೇಳ್ತೀರಿ ನೀವು? ನಾವೆಲ್ಲರನ್ನು ಒಂದೇ ರೀತಿ ನೋಡ್ತೀವಿ, ಸಮಬಾಳು ಸಮಪಾಲು. ಹಿಜಾಬ್ ಮೇಲಿರೋ ಪ್ರೀತಿ ಜನಿವಾರದ ಮೇಲೆ ಯಾಕಿಲ್ಲ? ಅದರಲ್ಲೂ ನಿಮ್ಮ ಅಧಿನಾಯಕನೇ ಜನಿವಾರಧಾರಿ ಬ್ರಾಹ್ಮಣ ಅಂತ ಘಂಟಾಘೋಷವಾಗಿ ಹೇಳಿದ ನಂತರ ನೀವು ಹೇಳಬೇಕಾಗಿತ್ತಲ್ಲ. ಎಲ್ಲರನ್ನ ಸರಿಯಾಗಿ ನೋಡಿದ್ರೆ ಮಾತ್ರ ಅಲ್ವಾ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳೋದು. ಒಂದೇ ಸಮುದಾಯವನ್ನ ಗುರಿ ಮಾಡಿಕೊಂಡು ರಾಜಕಾರಣ ಮಾಡಿದ್ರೆ ಎಷ್ಟು ದಿನ ಅಂತ ನಡೆಯುತ್ತೆ? ಬ್ರಿಟಿಷರೇ ಉಳಿದಿಲ್ವಂತೆ, ಇನ್ನು ಉಳಿದವರೆಲ್ಲ ಕಾಂಜಿ ಪಿಂಜಿ ಯಾವ ಲೆಕ್ಕ ರೀ? ಬನ್ನಿ ಜಾತಿ ಗಣತಿಗೆ ಬರೋಣ. ಈಗ ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ಒಂದು ವಿಕ್ಷಿಪ್ತ ಘಟನೆಯನ್ನು ನಿಮಗೆ ವಿವರಿಸ್ತೀನಿ ನೋಡಿ. ಈ ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲಿರಬಹುದು, ರಾಜ್ಯದಲ್ಲಿರಬಹುದು, ಮುಸ್ಲಿಮರ ಪರವಾಗಿ ಹೆಚ್ಚು ಒಲವನ್ನು ತೋರುತ್ತೆ, ಹೆಚ್ಚು ದುಡ್ಡನ್ನು ಕೊಡುತ್ತೆ, ಮತ್ತೊಂದು ರಾಜಕೀಯವಾಗಿ ಅದರ ಬಗ್ಗೆ ಜಟಾಪಟಿಯಾಗುತ್ತೆ. ಇರಲಿ, ಅದು ಅವರವರ ಒಂದು ರಾಜಕೀಯ ಲೆಕ್ಕಾಚಾರಗಳು. ಆದರೆ ಎಲ್ಲರನ್ನೂ ಸರಿಯಾಗಿ ನೋಡಬೇಕಲ್ವಾ? ಈಗ ವಕ್ಫ್ ವಿಚಾರ ಬಂತು ಪಾರ್ಲಿಮೆಂಟ್ನಲ್ಲಿ. ಮುಸ್ಲಿಮರ ಬಗ್ಗೆ ಮಾತಾಡುವಂತ ರಾಹುಲ್ ಗಾಂಧಿ ಅದರ ಬಗ್ಗೆ ಮಾತೇ ಆಡಲಿಲ್ಲ, ಚರ್ಚೆಯಲ್ಲಿ ಭಾಗವಹಿಸಲಿಲ್ಲ. ಯಾರಾದರೂ ಮಾತಾಡಿದ್ರೆ ಇದ್ರ ಬಗ್ಗೆ? ರಾಹುಲ್ ಗಾಂಧಿಯ ವಕ್ಫ್ ವಿಚಾರಕ್ಕೆ ಏನು ಯಾರು ಮಾತೇ ಆಡಲಿಲ್ಲ. ಮಾತಾಡಿದ್ರೇನ್ರಿ ಎಲ್ಲಾದರೂ? ಇಲ್ವೇ ಇಲ್ಲ, ಆಬ್ಸೆಂಟ್. ಆದರೆ ಎಲೆಕ್ಷನ್ ಬರುವಾಗ ಯಾವೆಲ್ಲ ರೀತಿಯಲ್ಲಿ ನೀವು ಬದಲಾವಣೆಗಳನ್ನು ಮಾಡ್ಕೋತೀರಿ? ಹಿಂದೂ ಓಟು ಬೇಕು ಅನ್ನೋ ಕಾರಣಕ್ಕಾಗಿ ಜನಿವಾರಧಾರಿ ಬ್ರಾಹ್ಮಣ ನಾನು ಅಂತ ಹೇಳ್ಕೊಂಡ್ರಿ, ಹೌದಲ್ವಾ? ಇವತ್ತು ಸಿದ್ದರಾಮಯ್ಯ ಮಾತು ಹೇಳಿದ್ರೆ ಇದ್ರ ಬಗ್ಗೆ ಹಿಂಗಾಗಬಾರದು, ಇದು ಅಕ್ಷಮ್ಯ, ಇದರ ವಿರುದ್ಧ ಕ್ರಮ ಕೈಗೊಳ್ತೀನಿ ಅನ್ನುವಂಥ ಮಾತನ್ನು ಏನಾದ್ರೂ ಹೇಳಿದ್ರೆ? ಇಲ್ಲ. ಕರ್ನಾಟಕದಲ್ಲಿ ಜನಿವಾರಧಾರಿ ಬ್ರಾಹ್ಮಣಗೆ ಅನ್ಯಾಯವಾಗಿದೆ. ಇವತ್ತು ಒರಿಜಿನಲ್ ಜನಿವಾರಧಾರಿ ಬ್ರಾಹ್ಮಣ ಏನಿದ್ದಾನೆ ಆತನಿಗೆ ಅನ್ಯಾಯವಾಗಿದೆ. ರಾಹುಲ್ ಗಾಂಧಿ ಕೂಡ ಜನಿವಾರಧಾರಿ ಬ್ರಾಹ್ಮಣ ಅಂತ ಹೇಳ್ಕೊಂಡಿದ್ರು. ಹಾಗಿದ್ರೆ ರಾಜ್ಯ ಸರ್ಕಾರವನ್ನು ಕೇಳೋದು, ಒಂದು ವೇಳೆ ರಾಹುಲ್ ಗಾಂಧಿಗೆ ಇಂಥ ಅನ್ಯಾಯ ಆಗಿದ್ದಿದ್ರೆ ತೊಡೆ ತಡ್ತಾ ಇರಲಿಲ್ವ ನೀವು?
ಕರ್ನಾಟಕದಲ್ಲಿ ಹಿಜಾಬ್ ಪರ ಹೋರಾಟ ಮಾಡಿತ್ತು ಕಾಂಗ್ರೆಸ್. ಸಿದ್ದರಾಮಯ್ಯನವರೇ ಹೇಳಿದ್ರು ಹಿಂಗ್ ಹಾಕೋತಾರೆ ತಲೆ ಮೇಲೆ ಮತ್ತೊಂದು ಅಂತ ಹೇಳಿ. ನೋಡಿ, ಹಿಜಾಬ್ ಬಂದಿರುವಂತ ವಿಚಾರಗಳು ಕೂಡ ಈ ಮದ್ರಸಾಗೆ ಹೋಗುವ ಹೆಣ್ಣು ಮಕ್ಕಳನ್ನು ಅಥವಾ ಯಾರನ್ನು ಕೂಡ ಯಾರು ಕೇಳ್ತಾ ಇರಲಿಲ್ಲ. ಹಿಜಾಬ್ ಹಾಕೊಂಡು ಹೋದಾಗ ಶಾಲೆಗಳಿಗೆ ಹಿಜಾಬ್ ಹಾಕೊಂಡು ಹೋಗುವಂತ ಪರಿಸ್ಥಿತಿ ಎಲ್ಲೂ ಇರಲಿಲ್ಲ, ಯಾವತ್ತೂ ಇರಲಿಲ್ಲ. ಅದು ಇತ್ತೀಚಿನ ಟ್ರೆಂಡ್, ಎಲ್ರಿಗೂ ಗೊತ್ತಿರಲಿ, ಬೇಕಿದ್ರೆ ಎಲ್ರಿಗೂ ಗೊತ್ತಿರಲಿ. ಅದನ್ನು ಸಿದ್ದರಾಮಯ್ಯನೂ ಕೂಡ ಹೇಳಿಲ್ಲ, ಡಿ ಕೆ ಶಿವಕುಮಾರ್ ಕೂಡ ಹೇಳಿಲ್ಲ. ಆಯ್ತು, ನೀವೇನೋ ಅವರ ಪರ ವಹಿಸ್ತಾ ಇದ್ರಿ. ಆದ್ರೆ ಈ ಹುಡುಗನಿಗೆ ಇವತ್ತು ಈ ತರ ಜನಿವಾರ ಕತ್ತರಿಸಿ ಬಿಸಾಕುವಂತ ಸಂದರ್ಭದಲ್ಲಿ ಒಂದು ಮಾತು ಬರಲಿಲ್ವಲ್ಲ. ನಿಮ್ದು ಯಾವುದ್ರಿ ಸಮಬಾಳು ಸಮಪಾಲು? ನಿಮ್ದು ಒನ್ ಸೈಡ್ ಬಾಳು ಒನ್ ಸೈಡ್ ಪಾಲು. ಎಲ್ಲಿದೆ ಸಮಬಾಳು ಸಮಪಾಲು? ಒನ್ ಸೈಡ್ ಬಾಳು ಒನ್ ಸೈಡ್ ಪಾಲು. ಈಗಲೂ ಕಾಂಗ್ರೆಸ್ಸಿಗರ ನಿಷ್ಠೆ ಹಿಜಾಬ್ ಮತ್ತು ಟಕಿಯಾ ಪರ ಅಲ್ವಾ? ಹಿಜಾಬ್ ನಿಷೇಧ ವಾಪಸ್ ಪಡೆಯುತ್ತೇನೆ ಅಂದಿದ್ರು ಇದೇ ಸಿದ್ದರಾಮಯ್ಯನವರು. ಇವತ್ತು ಒಂದು ಮಾತು, ಯಾವನ್ರೇ ಅಧಿಕಾರಿ ಈ ಕ್ಷಣ ಆತನ ಕಿತ್ತು ಬಿಸಾಕ್ತೀನಿ ಅನ್ನೋಂಥ ಒಂದು ಮಾತು ಬಂದಿದ್ರೆ ಸಾಕು ಸಿದ್ದರಾಮಯ್ಯನವರೇ. ನೀವು ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣೆ ಅಲ್ಲ ಅಂತ ನಾವು ಪ್ರತಿಪಾದಿಸ್ತಾ ಇದ್ವಿ. ಹಿಜಾಬ್ ನಿಷೇಧ ವಾಪಸ್ಗೆ ಸೂಚನೆ ಕೊಟ್ಟಿದ್ದೇನೆ ಅಂತೇಳಿ ಅಲ್ಲಿ ಮುಸುಮರಿದ್ದಾಗ ಕೇವಲ ಒಂದು ಕ್ಲಾಪ್ಗೆ ಬೇಕಾಗಿ ಮಾತಾಡಿದ್ರಿ. ಆಗೇನ್ ಹೇಳ್ತೀರಿ ನೀವು? ನಾವೆಲ್ಲರನ್ನು ಒಂದೇ ರೀತಿ ನೋಡ್ತೀವಿ, ಸಮಬಾಳು ಸಮಪಾಲು. ಹಿಜಾಬ್ ಮೇಲಿರೋ ಪ್ರೀತಿ ಜನಿವಾರದ ಮೇಲೆ ಯಾಕಿಲ್ಲ? ಅದರಲ್ಲೂ ನಿಮ್ಮ ಅಧಿನಾಯಕನೇ ಜನಿವಾರಧಾರಿ ಬ್ರಾಹ್ಮಣ ಅಂತ ಘಂಟಾಘೋಷವಾಗಿ ಹೇಳಿದ ನಂತರ ನೀವು ಹೇಳಬೇಕಾಗಿತ್ತಲ್ಲ. ಎಲ್ಲರನ್ನ ಸರಿಯಾಗಿ ನೋಡಿದ್ರೆ ಮಾತ್ರ ಅಲ್ವಾ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳೋದು. ಒಂದೇ ಸಮುದಾಯದನ್ನ ಗುರಿ ಮಾಡಿಕೊಂಡು ರಾಜಕಾರಣ ಮಾಡಿದ್ರೆ ಎಷ್ಟು ದಿನ ಅಂತ ನಡೆಯುತ್ತೆ? ಬ್ರಿಟಿಷರೇ ಉಳಿದಿಲ್ವಂತೆ, ಇನ್ನು ಉಳಿದವರೆಲ್ಲ ಕಾಂಜಿ ಪಿಂಜಿ ಯಾವ ಲೆಕ್ಕ ರೀ? ಬನ್ನಿ ಜಾತಿ ಗಣತಿಗೆ ಬರೋಣ. ಈಗ ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ಒಂದು ವಿಕ್ಷಿಪ್ತ ಘಟನೆಯನ್ನು ನಿಮಗೆ ವಿವರಿಸ್ತೀನಿ ನೋಡಿ. ಈ ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲಿರಬಹುದು, ರಾಜ್ಯದಲ್ಲಿರಬಹುದು, ಮುಸ್ಲಿಮರ ಪರವಾಗಿ ಹೆಚ್ಚು ಒಲವನ್ನು ತೋರುತ್ತೆ, ಹೆಚ್ಚು ದುಡ್ಡನ್ನು ಕೊಡುತ್ತೆ, ಮತ್ತೊಂದು ರಾಜಕೀಯವಾಗಿ ಅದರ ಬಗ್ಗೆ ಜಟಾಪಟಿಯಾಗುತ್ತೆ. ಇರಲಿ, ಅದು ಅವರವರ ಒಂದು ರಾಜಕೀಯ ಲೆಕ್ಕಾಚಾರಗಳು. ಆದರೆ ಎಲ್ಲರನ್ನೂ ಸರಿಯಾಗಿ ನೋಡಬೇಕಲ್ವಾ? ಈಗ ವಕ್ಫ್ ವಿಚಾರ ಬಂತು ಪಾರ್ಲಿಮೆಂಟ್ನಲ್ಲಿ. ಮುಸ್ಲಿಮರ ಬಗ್ಗೆ ಮಾತಾಡುವಂತ ರಾಹುಲ್ ಗಾಂಧಿ ಅದರ ಬಗ್ಗೆ ಮಾತಾಡಲಿಲ್ಲ, ಚರ್ಚೆಯಲ್ಲಿ ಭಾಗವಹಿಸಲಿಲ್ಲ. ಯಾರಾದರೂ ಮಾತಾಡಿದ್ರೆ ಇದ್ರ ಬಗ್ಗೆ? ರಾಹುಲ್ ಗಾಂಧಿಯ ವಕ್ಫ್ ವಿಚಾರಕ್ಕೆ ಏನು ಯಾರು ಮಾತಾಡಲಿಲ್ಲ. ಮಾತಾಡಿದ್ರೇನ್ರಿ ಎಲ್ಲಾದ್ರೂ? ಇಲ್ವೇ ಇಲ್ಲ, ಆಬ್ಸೆಂಟ್. ಆದರೆ ಎಲೆಕ್ಷನ್ ಬರುವಾಗ ಯಾವೆಲ್ಲ ರೀತಿಯಲ್ಲಿ ನೀವು ಬದಲಾವಣೆಗಳನ್ನು ಮಾಡ್ಕೋತೀರಿ? ಹಿಂದೂ ಓಟ್ ಬೇಕು ಅನ್ನೋ ಕಾರಣಕ್ಕಾಗಿ ಜನಿವಾರಧಾರಿ ಬ್ರಾಹ್ಮಣ ನಾನು ಅಂತ ಹೇಳ್ಕೊಂಡ್ರಿ, ಅವತ್ತಲ್ವಾ? ಇವತ್ತು ಸಿದ್ದರಾಮಯ್ಯನವ್ರದ್ದು ಮಾತು ಹೇಳಿದ್ರೆ ಇದರ ಬಗ್ಗೆ ಹಿಂಗಾಗಬಾರದು, ಇದು ಅಕ್ಷಮ್ಯ, ಇದರ ವಿರುದ್ಧ ಕ್ರಮ ಕೈಗೊಳ್ತೀನಿ ಅನ್ನುವಂಥ ಮಾತನ್ನು ಏನಾದ್ರೂ ಹೇಳಿದ್ರೆ? ಇಲ್ಲ. ಕರ್ನಾಟಕದಲ್ಲಿ ಜನಿವಾರಧಾರಿ ಬ್ರಾಹ್ಮಣಗೆ ಅನ್ಯಾಯವಾಗಿದೆ. ಇವತ್ತು ಒರಿಜಿನಲ್ ಜನಿವಾರಧಾರಿ ಬ್ರಾಹ್ಮಣ ಏನಿದ್ದಾನೆ ಆತನಿಗೆ ಅನ್ಯಾಯವಾಗಿದೆ. ರಾಹುಲ್ ಗಾಂಧಿ ಕೂಡ ಜನಿವಾರಧಾರಿ ಬ್ರಾಹ್ಮಣ ಅಂತ ಹೇಳ್ಕೊಂಡಿದ್ರು. ಹಾಗಿದ್ರೆ ರಾಜ್ಯ ಸರ್ಕಾರವನ್ನು ಕೇಳೋದು, ಒಂದು ವೇಳೆ ರಾಹುಲ್ ಗಾಂಧಿಗೆ ಇಂಥ ಅನ್ಯಾಯ ಆಗಿದ್ದಿದ್ರೆ ತೊಡೆ ತಡ್ತಾ ಇರಲಿಲ್ವ ನೀವು? ಕರ್ನಾಟಕದಲ್ಲಿ ಹಿಜಾಬ್ ಪರ ಹೋರಾಟ ಮಾಡಿತ್ತು ಕಾಂಗ್ರೆಸ್. ಸಿದ್ದರಾಮಯ್ಯನವರೇ ಹೇಳಿದ್ರು ಹಿಂಗ್ ಹಾಕೋತಾರೆ ತಲೆ ಮೇಲೆ ಮತ್ತೊಂದು ಅಂತ ಹೇಳಿ. ನೋಡಿ, ಹಿಜಾಬ್ ಬಂದಿರುವಂತ ವಿಚಾರಗಳು ಕೂಡ ಈ ಮದ್ರಸಾಗೆ ಹೋಗುವ ಹೆಣ್ಣು ಮಕ್ಕಳನ್ನು ಅಥವಾ ಯಾರನ್ನು ಕೂಡ